ಹಾ ಸರ್ ನಮಸ್ಕಾರ. ಯಾವ್ದು ಸರ್ ಇದು ಸೂಪರ್ ಪ್ರೀಮಿಯಂ ಲಕ್ಸುರಿ ಮನೆ ಕಟ್ಟಿದ್ದೀರಾ? ಮನೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು 20ಕ್ಕೆ 35 700 ಅಡಿಯಲ್ಲಿ ನಾವು ಲಕ್ಸುರಿಯಾಗಿ ಪ್ರೀಮಿಯಂ ಆಗಿ ಒಂದು ಮನೆ ಮಾಡಿದೀವಿ ಸರ್. ಬನ್ನಿ ನೋಡೋಣ ಸರ್. ಓಕೆ ಸರ್, ಇದು ಎಷ್ಟು ಮೆಜರ್ಮೆಂಟ್ ಎಲ್ಲ ಎಷ್ಟಿದೆ ಸರ್? ಸರ್ ಈ ಮೆಜರ್ಮೆಂಟ್ ರೋಡ್ಗೆ 20 ಫೇಸಿಂಗು, ಉದ್ದ 35 ಸರ್. ಟೋಟಲ್ 700 ಸ್ಕ್ವೇರ್ ಫೀಟ್ ಇದೆ ಸರ್. ಓಕೆ, ಇದು ಯಾವ ಫೇಸಿಂಗ್ ಬರುತ್ತೆ ಸರ್? ಸರ್ ಇದು ವೆಸ್ಟ್ ಫೇಸಿಂಗ್, ನಾವು ನಾರ್ತ್ ಫೇಸಿಂಗ್ ಅಲ್ಲಿ ಬಾಗ್ಲು ಮಾಡಿದೀವಿ ಸರ್. ಹೌದಾ? ಸರಿ, ಒಂದ್ಸರಿ ಮನೆ ತೋರಿಸ್ತೀರಾ ನಮಗೆ? ತೋರಿಸ್ತೀನಿ ಬನ್ನಿ ಸರ್. ಓಕೆ ಎಂಟ್ರಿ ಆಗ್ತಿದಂಗೆ ಒಂದು ಪಾರ್ಕಿಂಗ್ ಇದೆ. ಒಂದು ಕಾರ್ ನಿಲ್ಸ್ಕೊಬಹುದು, ಒಂದೆರಡು ಬೈಕ್ ನಿಲ್ಸ್ಕೊಬಹುದು ಓಕೆ ಸರ್. ಬನ್ನಿ. ಒಂದು ಸಿಂಗಲ್ ಬೆಡ್ರೂಮ್ ಇದೆ, ಬನ್ನಿ ಸರ್. ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮು, ಇಂಡಿಪೆಂಡೆಂಟ್ ಹೌಸ್. ಆರಾಮಾಗಿ ಒಂದು 8 ರಿಂದ 10 ಸಾವಿರ ಬಾಡಿಗೆ ಕೊಡ್ತಾರೆ. ಇದು ಇಂಡಿಪೆಂಡೆಂಟ್ ಹೌಸ್. ಓಕೆ, ಇದು ಓಪನ್ ಕಿಚನ್ ನೋಡಿ ಸರ್. ವಾಟರ್ ಎಲ್ಲ ಮಾಡಿಸಿದ್ರಾ? ವಾಟರ್ ಎಲ್ಲ ಅಪ್ಡೇಟ್ ಆಗಿದೆ. ಟಿವಿ ಸ್ಟ್ಯಾಂಡ್, ಹಾಲ್ ಇದು. ಆಮೇಲೆ ದೇವ್ರ ಮನೆ ಇದೆ ಸರ್. ಆಮೇಲೆ ಒಂದು ಸಿಂಗಲ್ BHK. ಓಕೆ, ಫಾಲ್ ಸೀಲಿಂಗ್ ಮಾಡಿದ್ರಾ? ಫಾಲ್ ಸೀಲಿಂಗ್ ಮಾಡಿದ್ದೀನಿ ಸರ್. ಗ್ರಾನೈಟ್ ಹಾಕಿದ್ದೀನಿ ಸರ್, ಗ್ರಾನೈಟ್. ಆಮೇಲೆ ಟೀಕ್ ಡೋರು. ಓಕೆ, ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು. ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು. 8 ರಿಂದ 10 ಸಾವಿರ ಬಾಡಿಗೆ ಬರುತ್ತೆ. ಸಿಂಗಲ್ ಇಂಡಿಪೆಂಡೆಂಟ್ ಹೌಸ್. ಓಕೆ ಸರ್, ನೆಕ್ಸ್ಟ್ ಯಾವ್ದಿದೆ ಸರ್ ಮೇಲೆ? ಮೇಲೆ ಡುಪ್ಲೆಕ್ಸ್ ಹೌಸ್ ಸರ್. ಓಕೆ, ನೋಡೋಣ ಸರ್ ಅದನ್ನ. ಹಲೋ, ಹೇಳಿ. ಇದು ಸೇಫ್ಟಿ ಪರ್ಪಸ್ಗೋಸ್ಕರ ಗ್ರಿಲ್ ಮಾಡಿದೀವಿ ಸರ್. ಇದು ಓಕೆ, ಯಾರು ಒಳಗಡೆ ಬರಕ್ಕಾಗಲ್ಲ. ಒಳಗಡೆ ಫ್ಯಾಮಿಲಿ ಡೋರ್ ಓಪನ್ ಮಾಡ್ಕೊಂಡು ಆರಾಮ್ ಫ್ರೀ ಆಗಿರ್ಬೋದು. ಎಲ್ಲ ಗ್ರಿಲ್ ಮಾಡಿದ್ವಿ, ಯಾರು ಒಳಗಡೆ ಬರಕ್ಕಾಗಲ್ಲ ಸರ್ ಮನೆ ಒಳಗಡೆ. ಅಷ್ಟು ತುಂಬಾ ಚೆನ್ನಾಗಿ ಮಾಡಿದೀನಿ ಸರ್. ಇದು ಮೇಲ್ಗಡೆ ಹಾಕ್ಸಿರಲ್ಲ ಏನ್ ಸರ್ ಇದು? ಇದು ಫಾಲ್ ಸೀಲಿಂಗ್. ಇದು ಹೊಸ ಲೇಟೆಸ್ಟ್. ಇದು ಚೆನ್ನಾಗಿ ಮರದ ವುಡ್. ವುಡ್. ಓಕೆ, ಎಂಟ್ರಿ ಆಗ್ತಿದಂಗೆನೆ ಟೀಕ್ ಡೋರ್ ಸರ್. ಟೀಕ್ ಡೋರ್. ಓಪನ್ ಕಿಚನ್. ಇಲ್ಲೂ ಕೂಡ ಫುಲ್ಲಿ ಫರ್ನಿಶ್ಡ್. ಓಕೆ, ಇದೆಲ್ಲ ಆಲ್ರೆಡಿ ಮಾಡಿದ್ದೀರಾ? ಹಾ, ಫುಲ್ಲಿ ಫರ್ನಿಶ್ ಇದೆ. ಫುಲ್ಲಿ ಫರ್ನಿಶ್ ಇದೆ ಸರ್. ಅಲ್ಲಿ ನೋಡಿ ಸರ್. ಈ ತರ ಹೊಸ ಲೇಟೆಸ್ಟ್ ಮಾಡಿದೀವಿ. ಎಷ್ಟು ಸಾಮಾನು ಬೇಕಾದ್ರೆ ಇಕ್ಕೊಬಹುದು ಏನ್ ಸರ್. ಓಕೆ, ಆಮೇಲೆ ಡೈನಿಂಗ್ ಹಾಲ್. ಇದು ಪಕ್ಕದಲ್ಲೇ ಡೈನಿಂಗ್ ಹಾಲ್, ಕಿಚನ್ ಪಕ್ಕನೇ ಡೈನಿಂಗ್ ಹಾಲ್ ಸ್ಪೇಸ್ ಬಿಟ್ಟಿದ್ದೀನಿ. ಅದ್ರ ಪಕ್ಕದಲ್ಲೇ ದೇವ್ರ ಮನೆ. ವಾಸ್ತು ಪ್ರಕಾರ ದೇವ್ರ ಮನೆ ಎಲ್ಲಿರ್ಬೇಕು ಅಲ್ಲಿ ಮಾಡಿದೀನಿ ಸರ್. ನೋಡಿ, ಎಲ್ಲ ಫಾಲ್ ಸೀಲಿಂಗ್ ಮಾಡಿದೀನಿ. ಒಳ್ಳೆ ವುಡ್ ಫಿನಿಶಿಂಗ್ ಕೊಟ್ಟಿದ್ದೀನಿ ಸರ್. ಆಮೇಲೆ ಡೋರ್ ಬಂದು ಟೀಕ್ ಡೋರ್ ಸರ್. ಹಂಗೆ ಬಂದ್ರೆ ಟಿವಿ ಸ್ಟ್ಯಾಂಡ್ ಮಾಡಿದೀವಿ ಇಲ್ಲಿ ಹಾಲಲ್ಲಿ ನೋಡಿ ಸರ್. ಟಿವಿ ಸ್ಟ್ಯಾಂಡ್ ಒಳ್ಳೆ ಫಿನಿಶಿಂಗ್ ಮಾಡಿ ಒಳ್ಳೆ ಇದು ಮಾಡಿದೀನಿ ನೋಡಿ ಸರ್. ಬ್ಯಾಕ್ಗ್ರೌಂಡ್ ಲೈಟ್ಸ್. ನಾರ್ತ್ ಫೇಸಿಂಗ್ ಅಲ್ಲಿ ಫೇಸಿಂಗ್ ಕೊಟ್ಟಿದ್ದೀನಿ ಸರ್. ಟಿವಿ ವಾಸ್ತು ಪ್ರಕಾರ 10-15 ವಿಶಾಲವಾಗಿದೆ. ಹಾಲು, 2 ಸೋಫಾ ಸೆಟ್ ಹಾಕ್ಬೋದು. ಲಕ್ಸುರಿಯಾಗಿ ಕುಂತ್ಕೊಂಡು ನಾವು ಟಿವಿ ನೋಡ್ಬೋದು ಸರ್. ತುಂಬಾ ಸ್ಪೇಸಿಯಸ್ ಆಗಿದೆ. ಇದು ಓಪನ್ ಟೆರೆಸ್. ಇದು ಸನ್ಲೈಟ್ ಹಾಕಿದೀನಿ ಸರ್ ಮೇಲೆ. ಬೆಳಕು ನೋಡಿ ಎಲ್ಲ ಕಡೆ ಇದು ಮಾಡಿದೀನಿ ನಾನು. ಬೆಳಕು ನೀವು ಲೈಟ್ ಆನ್ ಮಾಡೋದು ಬೇಡ. ನೀವು ಬೆಳಿಗ್ಗೆ ಹೊತ್ತು ಲೈಟ್ ಆನ್ ಮಾಡೋದು ಬೇಡ. ಬೆಳಕು ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಆ ತರ ಇದು ಮಾಡಿದೀನಿ ಸರ್. ಬಲ್ಬ್ ಹಾಕಿದೀನಿ ನೈಟ್ ಅಲ್ಲಿ. ಇದು ಫಾಲ್ ಸೀಲಿಂಗು. ಹಾಲಲ್ಲಿ ತುಂಬಾ ಚೆನ್ನಾಗಿ ಇದೆ ನೋಡಿ ಸರ್ ಫಾಲ್ ಸೀಲಿಂಗ್. ನೆಕ್ಸ್ಟ್ ರೂಮು. ವಾರ್ಡ್ರೋಬ್ ಮಾಡಿಸಿದ್ದೀನಿ. ವಾರ್ಡ್ರೋಬ್ ಇದೆ. 1 BHK. ಅಲ್ಲಿ ಏನಾದ್ರು ಬೀರುಗಿರು ಅವ್ರದ್ದು ಇದ್ರೆ ಬೀರು ಇಟ್ಕೊಬಹುದು. ಸ್ಟಡಿ ಟೇಬಲ್ ಹಾಕೊಬಹುದು. ಈ ರೂಮ್ ಸೈಜ್ ಏನಿದೆ ಸರ್? ಇದು 10x12. 10x12 ಆರಾಮಾಗಿ ಒಂದು ಫ್ಯಾಮಿಲಿ ಇರ್ಬೋದು ಸರ್. ಓಕೆ, ಎಲ್ಲ ವೆಸ್ಟರ್ನ್ ಕಮೋಡ್ ಸರ್. ವೆಸ್ಟರ್ನ್ ಕಮೋಡ್. ಓಕೆ, ಇದು ಅಟ್ಯಾಚ್ ಇಲ್ಲ, ಕಾಮನ್ ಇದೆ. ಓಕೆ, ಸಿಂಕ್ ಅಲ್ಲೇ ಕೊಟ್ಟಿದ್ದೀರಾ? ಸಿಂಕ್ ಅಲ್ಲೇ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಫ್ಲೋರ್ ಇವಾಗ. ಇದು ಮಾಸ್ಟರ್ ಬೆಡ್ರೂಮ್ ಸರ್. ನೋಡಿ, ಮಾಸ್ಟರ್ ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ರೂಮ್ ಒಂದು
ಬೆಡ್ ಮಾಡಿದ್ದೀನಿ, ಬೆಡ್ ಇದೆ, ಲಕ್ಸುರಿ ಆಗಿದೆ. ಎಲ್ಲ ರೂಮ್ಗೂ ಇದು ಮಾಡಿಸಿದ್ದೀರಾ? ಹಾ, ಎಲ್ಲ ರೂಮ್ ಮಾಡಿಸಿದ್ದೀನಿ. ಓಕೆ, ಇದು ಅಟ್ಯಾಚ್ ಇದೆ ಸರ್? ಹಾ, ಅಟ್ಯಾಚ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ ಇದು. ಓಕೆ ಸರ್, ಇದೇನು ಸರ್ ಜಾಗ? ಇದು ಜಾಗ ಇದು ಸಿಟ್ ಔಟ್ ತರ, ಇಲ್ಲಿ ಏನೋ ಟಿವಿ ನೋಡಕ್ಕೆ ಬಾಲ್ಕನಿ ಟೈಪ್ ತರ. ಇಲ್ಲಿ ಸ್ಟಡಿ ಯಾರು ಮಾಡ್ಬೋದು, ಮಲಗ್ಬೋದು, ಒಂದ್ ಇಬ್ರು ಮಲಗ್ಬೋದು. ತುಂಬಾ ಚೆನ್ನಾಗಿದೆ. ಫಂಕ್ಷನ್ ಇದ್ರೆ ಕುಂದ್ಕೊಬಹುದು, ಮಾತಾಡ್ಬೋದು. ಜಾಸ್ತಿ ಜನ ಇದ್ದಾಗ ಇಲ್ಲಿ ಕುಂದ್ಕೊಂಡು ಮಾತಾಡ್ಬೋದು. ಟೋಟಲ್ ಎಷ್ಟು ರೂಮ್ ಇದೆ ಸರ್ ಈ ಬಿಲ್ಡಿಂಗ್ ಅಲ್ಲಿ? ಈ ಬಿಲ್ಡಿಂಗ್ ಅಲ್ಲಿ ಒಟ್ಟು 3 ರೂಮ್. ಓಕೆ, ಇದು ಮೇಲ್ಗಡೆ 3 ರೂಮ್. ಓಕೆ, ಇದು ಇನ್ನೊಂದು ರೂಮ್? ಇದು ಇನ್ನೊಂದು ರೂಮ್. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ ಸರ್. ಇದು ಅಟ್ಯಾಚ್ ಬಾತ್ರೂಮ್. ಓಕೆ, ಹಾ, ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀರಾ? ಆಮೇಲೆ ಇದು ವಾರ್ಡ್ರೋಬ್ ಎಲ್ಲ ಇದೆ ಸರ್, ನೋಡಿ ಮೇಲ್ಗಡೆ ಇದೆ, ಇಲ್ಲಿ ನೋಡಿ. ಓಕೆ, ಈಗ ಇದು ರೀಸೆಂಟ್ ಆಗಿ ಬಂದಿರೋದು? ಹಾ, ರೀಸೆಂಟ್ ಆಗಿ ಲೇಟೆಸ್ಟ್ ಆಗಿ ಮಾಡ್ತಿದ್ದೀನಿ. ಫಾಲ್ ಸೀಲಿಂಗು ಮಾಡಿದ್ದೀನಿ, ತುಂಬಾ ಲಕ್ಸುರಿ ಕಾಣ್ತಾ ಇದೆ ನೋಡಿ. 9 ಪಿಲ್ಲರ್ ಹಾಕಿದ್ದೀನಿ, ಸುತ್ತಲೂ 9 ಪಿಲ್ಲರ್ ಇದೆ. ನೆಕ್ಸ್ಟ್ ಸರ್, ಇದು ಇಲ್ಲಿಂದ ಮೇಲೆ ಇದೆ? ಮೇಲೆ ಏನಿಲ್ಲ, ವಾಷಿಂಗ್ ಮಿಷಿನ್ ಒಂದು. ಟೋಟಲ್ ಇದು ಡೂಪ್ಲೆಕ್ಸ್ 2 ಫ್ಲೋರ್ಸ್ ಅಷ್ಟೇ. ಇದು ಟಫನ್ ಗ್ಲಾಸ್, ಬೆಳಕಿ ಬರಕ್ಕೆ ಒಳಗಡೆ ಬೆಳಕು ಬರಕ್ಕೆ. ಕೆಳಗೆ ನೋಡಲ್ಲ, ಸೇಮ್ ಅದೇ ತರನೇ ಮೇಲೆ ಟಫನ್ ಗ್ಲಾಸ್, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಲೈಟ್ ಆನ್ ಮಾಡೋದೇ ಬೇಡ, ತುಂಬಾ ಬೆಳಕು ಬರುತ್ತೆ ಒಳಗಡೆ. ವೆಂಟಿಲೇಷನ್ಗೆ ತುಂಬಾ ಚೆನ್ನಾಗಿದೆ. ಈಗೆಲ್ಲ ಲೇಟೆಸ್ಟ್ ಮಾಡಿದೀನಿ ಸರ್ ಇದು. ನೆಕ್ಸ್ಟ್ ಸರ್, ಇಲ್ಲಿ ಇದು ಮೋಲ್ಡ್ ಟ್ಯಾಂಕ್ ರೂಮ್. ಇದು ಇಲ್ಲಿ ವಾಷಿಂಗ್ ಮಿಷಿನ್ ಬರುತ್ತೆ. ವಾಷಿಂಗ್ ಮಿಷಿನ್ ಮೇಲೆ ಟ್ಯಾಂಕ್ ಬಂದಿದೆ. ಇಲ್ಲಿ ಬಟ್ಟೆ ಒಗೆಯಕ್ಕೆ ಸರ್, ಬಟ್ಟೆ ಒಗೆಯಕ್ಕೆ ಅದು ಸ್ಪೇಸ್ ಮಾಡಿದ್ದೀನಿ. ಬಟ್ಟೆ ಒಗೆಯಕ್ಕೆ ಇದು ಮಾಡ್ಬೋದು. ಸುತ್ತ ಕ್ಲೈಮೇಟ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಸುತ್ತಮುತ್ತ ಅಡಿಕೆ ಗಿಡ. ಆಮೇಲೆ ತಾರ್ ರೋಡು, 25 ಅಡಿ ರೋಡ್, ತಾರ್ ರೋಡ್. ಮೇನ್ ರೋಡ್ ಬಂದು 30 ಅಡಿ, ಇದು ಸಬ್ ರೋಡ್ ಬಂದು 25 ಅಡಿ. BBMP ಬಿ ಖಾತಾ ಪ್ಲಸ್ ಈ ಖಾತಾ. ಸರ್, ಇದು ಎಲ್ಲಿ ಬರುತ್ತೆ ಸರ್? ನಿಯರ್ ಬೈ ಇದು ಚಿಕ್ಕಬಿದರಕಲ್ಲು NH4 ತುಮಕೂರು ರೋಡ್ ಹೈವೇ ಇಂದ ಸರ್. ತುಮಕೂರು ರೋಡ್ ಚಿಕ್ಕಬಿದರಕಲ್ಲು ಇಂದ 900 ಮೀಟರ್ ಆಗುತ್ತೆ ಸರ್. ಹಾ, ಇದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಪಕ್ಕ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇಂದ 900 ಮೀಟರ್ಸ್. ಅಲ್ಲಿ ಜಾಸ್ತಿ ದೂರ ಇಲ್ಲ ಸರ್, 900 ಮೀಟರ್ಸ್ ಅಷ್ಟೇ. ಮೆಟ್ರೋ ಇದೆ, ಚಿಕ್ಕಬಿದರಕಲ್ಲು ಮೆಟ್ರೋ ಇಂದ 900 ಮೀಟರ್ಸ್. ಪ್ರೆಸ್ಟೀಜ್ ಇದೆ, NH ಇದು ಮೆಟ್ರೋ ಇದೆ ನಮ್ಗೆ. ಏನು 900 ಮೀಟರ್ ಸರ್ ಅಷ್ಟೇ. ಸರ್ 1,15 lakhs ಹೇಳ್ತಾ ಇದೀನಿ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಆಮೇಲೆ ಕಾವೇರಿ ವಾಟರ್ ಬಂದಿದೆ ಮೇನು. ಆಮೇಲೆ BBMP ವಾಟರ್ ಇದೆ, ನೀರಿಗೆ ಏನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. BBMP ವಾಟರ್ ಆಲ್ರೆಡಿ ಕಲೆಕ್ಷನ್ ಬಂದಿದೆ ಅಲ್ಲೇ. ಆಮೇಲೆ BBMP ವಾಟರ್ ಬರ್ತಾ ಇದೆ, ತೊಂದರೆ ಇಲ್ಲ ಸರ್. ಅಂದ್ರೆ ಇವಾಗ ಇದು 10,000 ಇನ್ಕಮ್ ಬರುತ್ತೆ. 10,000 ಇನ್ಕಮ್ ಬರುತ್ತೆ. ಲಕ್ಸುರಿ ಆಗಿ ಒಬ್ರು ಫ್ಯಾಮಿಲಿ ಡೂಪ್ಲೆಕ್ಸ್ ಹೌಸ್ ಅಲ್ಲಿ ಇರ್ಬೋದು. ಓಕೆ, ಇದು ಸೈಟ್ ಮೆಜರ್ಮೆಂಟ್ 20 into 35 ಸರ್. 20-35 ಗೆ ಇಷ್ಟೆಲ್ಲ ಮಾಡಿದ್ದೀರಾ? ಹಾ, ತುಂಬಾ ಚೆನ್ನಾಗಿ ಮಾಡಿದೀನಿ ಸರ್. ಗೊತ್ತೇ ಆಗಲ್ಲ ಒಳಗಡೆ, ನಿಮಗೆ ಗೊತ್ತಲ್ಲ, ನೋಡಿದ್ರಲ್ಲ 20-40 ಅನ್ಕೊಂಡ್ರೆ ಅದು 35 ಅಲ್ಲಿ ಈ ತರ ಪ್ಲಾನ್ ಮಾಡಿ ನಾ ಮಾಡಿದೀನಿ ಸರ್. ನಿಮಗೆ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಮಾಡಿದೀನಿ. ಅದು ಗೊತ್ತೇ, ಒಳಗಡೆ ಬಂದ್ರೆ ನಿಮ್ಗೆ ಗೊತ್ತಾಗಲ್ಲ ಇದು ಏನು 20-35 ಅನ್ಸುತ್ತೆ. ಏನದು ಒಂದು 1800 ಸ್ಕ್ವೇರ್ ಫೀಟ್ 900 ಸ್ಕ್ವೇರ್ ಫೀಟ್ ತರ ನಿಮ್ಗೆ ಅನ್ಸ್ತಾ ಇದೆ. ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಸರ್ ಇದು? ಸರ್ 22,000 ಬರುತ್ತೆ ಸರ್. 22,000 ಸ್ಕ್ವೇರ್ ಫೀಟ್? ಅಲ್ಲ, 20 ಸ್ಕ್ವೇರ್ ಫೀಟ್. ಹೌದು, 22 ಚದರ. 22 ಓನ್ಲಿ 22. ಓಕೆ.